ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಒಳ ಮೀಸಲಾತಿ ಜಾರಿ ವಿಚಾರಣೆಗೆ ಸಂಬಂಧಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಘೇರಾವ್ ಪ್ರಕಟಿಸಿದ ನನ್ನನ್ನು ಗೃಹಬಂಧನದಲ್ಲಿ ಇರಿಸಿದ ಸಿದ್ದರಾಮಯ್ಯ ನಡೆ ಅತ್ಯಂತ ಖಂಡನೀಯ ಎಂದು ಎಸ್ ಮಾರ್ಯಪ್ಪ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಹೋರಾಟ ಮತ್ತು ಮುತ್ತಿಗೆ ಹಾಕುವುದು ಸಂವಿಧಾನಬದ್ಧ ಹಕ್ಕು. ಆದರೆ ಸಿದ್ದರಾಮಯ್ಯ ಅವರು ಸಂವಿಧಾನ ಹಕ್ಕು ಕಸಿದು ನನ್ನನ್ನು ಗೃಹಬಂಧನದಲ್ಲಿ ಇರಿಸಿರುವುದು ಅತ್ಯಂತ ಖಂಡನೀಯ ಎಂದರು. ನನ್ನನ್ನು ಗೃಹಬಂಧನ ಇರಿಸಿದ ಒಳ ಮೀಸಲಾತಿ ಐಕ್ಯತಾ ಹೋರಾಟ ಸಮಿತಿ ಮೌನ ವಹಿಸಿರುವುದು ಏಕೆ ಎಂದು ಪ್ರಶ್ನಿಸಿ ಅಸಮಾಧಾನವನ್ನು ಹೊರಹಾಕಿದರು. ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಈಗಾಗಲೇ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸಚಿವ ಸಂಪುಟದಲ್ಲಿ ಏನಪ್ಪಾ ಅಂದ್ರೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂಥದ್ದಿದೆ. ಯಾಕಂತ ಕೇಳಿದ್ರೆ ಈಗಾಗಲೇ ಚರ್ಚೆ ಒಳಪಡಿಸಿದ್ದಾರೆ, ಸಚಿವ ಸಂಪುಟದಲ್ಲಿ ಅನುಮೋದನೆ ಕೂಡ ಮಾಡಿಕೊಂಡಿದ್ದಾರೆ. ಅನುಮೋದನೆ ಮಾಡಿಕೊಳ್ತಕ್ಕಂಥ ಸಂದರ್ಭದೊಳಗಡೆ, ಕೇಂದ್ರಕ್ಕೆ ಶಿಫಾರಸು ಮಾಡೋ ಸಂದರ್ಭದೊಳಗಡೆ ನಮ್ಮಲ್ಲಿ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣ ಮಾಡತಕ್ಕಂಥ ಅಧಿಕಾರ ಇಲ್ಲ. 341 ಕಾನೂನು ತಿದ್ದುಪಡಿ ಆಗಬೇಕು. ಅದನ್ನು ತಿದ್ದುಪಡಿ ಮಾಡಿ ಕೊಟ್ಟದ್ದೇ ಆದರೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಬರ್ತಾವೆ, ನಾವು ಇಲ್ಲಿ ಜಾರಿ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಸಚಿವ ಸಂಪುಟ ಒಪ್ಪಿಗೆ ಆಗಿದೆ. ಒಂದು. ಎರಡನೇದು, ಸಿದ್ದರಾಮಯ್ಯನವರು MLA ಎಲೆಕ್ಷನ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಾವೇಶ ಏನಿತ್ತು, SC/ST ಸಮಾವೇಶ, ಅದರಲ್ಲಿ ಏನಪ್ಪಾ ಅಂದ್ರೆ 6ನೇ ಗ್ಯಾರಂಟಿಯಾಗಿ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತಿರತಕ್ಕಂಥ ವಿಷಯ ಕೂಡ ಘೋಷಣೆ ಮಾಡಿಕೊಂಡಿದ್ರು. ಮತ್ತೆ ಕಳೆದ 30 ವರ್ಷ 20 ವರ್ಷದಿದ್ದು ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿಕೊಂಡು ಇದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜಾರಿ ಮಾಡತಕ್ಕಂಥ ಸಂದರ್ಭದೊಳಗಡೆ ಕಾಂಗ್ರೆಸ್ನ ಹೈಕಮಾಂಡ್ನವರು ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ತೀರ್ಮಾನ ಕೊಡುತ್ತಾ ಖರ್ಗೆ ಅವರ ನೇತೃತ್ವದ ಕಮಿಟಿ ಅದಾದ ನಂತರ ಈ ಒಳ ಮೀಸಲಾತಿಯನ್ನು ಜಾರಿಪಡಿಸ್ತೀವಿ ಅಂತಕ್ಕಂಥ ಒಂದು ಕ್ರಮ ಏನಿದೆ, ಸ್ಥಾನಕ್ಕೆ ರಾಜೀನಾಮೆ ಕೊಡಂಗಿಲ್ಲ, ಅವರೇ 5 ವರ್ಷ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತೇಳಿ ಪತ್ರಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸಿದ್ದೀವಿ. ಇವತ್ತು ಅವ್ರು ಇದ್ದಾರೆ, ನಾವು ಅಲ್ಲೆಲ್ಲಿ ಹೋಗ್ತೀವಲ್ಲ, ನಾವು ಕೂಡ ಸಂಘಟನೆಗಳು ಅಲ್ಲೆಲ್ಲಿ ಹೋಗ್ತೀವಿ. ಏನಪ್ಪ ನಮಗೆ ಏನು ಹೇಳ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಸಮಂಜಸವಲ್ಲ ಎಂದು ಯದ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯ GL ಆನಂದಗುಂಜಳ್ಳಿ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೋಷಿತರು, ದುರ್ಬಲ ವರ್ಗದವರ ಆಶಾಕಿರಣವಾಗಿರುವ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಹರಿಕಾರ. ಅವರ ಅವಧಿಯಲ್ಲಿ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವಹೇಳನವಾಗಿ ಮಾತನಾಡಿರುವುದು ಸರಿಯಾದ ಕ್ರಮವಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಯಾವತ್ತಿಗೂ ಅವರ ಮನೆತನ ಮೈಸೂರು ಕಡೆ ಅವರ ಮನೆತನ ನೋಡಿದ್ರು ಕೂಡ ಪೂರ್ತಿ ಬಡವರಿಂದ ಕೂಡಿರ್ತಕ್ಕಂಥ ಮನೆತನ. ಅಂಥವರಿಗೆ ಮೂಢ ಹಗರಣ ಅಂತೇಳಿ ಖಾಲಿ ಒಂದು 14 ಪ್ಲಾಟ್, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ 14 ಪ್ಲಾಟನ್ನು ಮಾಡಿ ಇವತ್ತು ಮೇಲಿರ್ತಕ್ಕಂಥ ಉದ್ದೇಶ ಇದೆ. ಆದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ 2ನೇ ಬಾರಿಗಾದರೂ ಕೂಡ ಒಂದು ಯಾವುದೇ ರೀತಿಯಿಂದ ಆಸ್ತಿ ಸ್ವಂತ ಮನೆ ಇಲ್ಲದರೂ ಕೂಡ ಅವರು ಈ ಥರ ಜನರ ಪರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಅವರಿಗೆ ಈ ಥರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲೇ ಬೆಳೆದಿರ್ತಕ್ಕಂಥ JDSನಿಂದ ಬಂದು JDS ಮನೆಯಲ್ಲಿದ್ದು ಇವತ್ತು ಕಾಂಗ್ರೆಸ್ ಬಂದು ಅವರ ಒಂದು ಗುಣ ಇವ್ರಿಗೆಲ್ಲರೂ ಗೊತ್ತಿರ್ತಕ್ಕಂಥ ಅವರ ತಂದೆಯವರ ಸನ್ಮಾನ್ಯ ಶ್ರೀ ದೇವೇಗೌಡರ ಜೊತೆಗಿದ್ದು ಕೂಡ ಒಬ್ಬ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರ ಒಂದು ಮಾರ್ಗದರ್ಶನ ಬಂದಿರ್ತದ ಅವರಿಗೆ ಈ ಥರ ಮಾತಾಡ್ತಾರೆ ಅಂದರೆ ಈ ಸಮುದಾಯ ಸಾಧಂಥ ಮಾತುಗಳಲ್ಲ ಇವರು. ಅವರು ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಳ್ಳೆ ಒಂದು ಗೌರವ ಕೊಟ್ಟು ತಾವು ಸಹ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅವರ ಬಗ್ಗೆ ಬಹಳ ಅಭಿಮಾನ ಇರ್ತಕ್ಕಂಥವ್ರು ಈ ಥರ ಮಾತಾಡೋದು ಚಂದ ಇಲ್ಲ. ಮತ್ತು ಅವರ ಅಹಿಂದದ ನಾಯಕರು ನಾವೆಲ್ಲ ಅಹಿಂದದ ನಾಯಕರಿಂದ ಬಂದಿರ್ತಕ್ಕಂಥವ್ರು